ಗುಡ್ ನ್ಯೂಸ್ ಅನ್ನ ತಗೊಂಡ್ ಬಂದಿದ್ವಿ. ಇದೆಲ್ಲ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ಕೊಂಡು ರಿಪೋರ್ಟ್ ನೋಡಿ ನಮಗೂ ಶಾಕ್ ಆಯ್ತು ಡಾಕ್ಟರ್ ಹೇಳಿದ್ ನೋಡಿ. ಸೊ ಅವತ್ತು ಹಾಸ್ಪಿಟಲೈಸ್ಡ್ ಆದ್ವಿ. ಫೋರ್ಸ್ಫುಲಿ ಕರ್ಕೊಂಡು ಹೋಗ್ಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕಮ್ ಬ್ಯಾಕ್ ಆಗಿದ್ದೀವಿ. ಇಷ್ಟು ದಿನ ಕಾಯಿಸಿದ್ದಕ್ಕೂ ನಿಮಗೆ ಸಾರ್ಥಕ ಆಗುವಂಥ ಒಂದು ಒಳ್ಳೆ ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ವಿ. ಸೊ ಆ ಗುಡ್ ನ್ಯೂಸ್ ಬಂದುಬಿಟ್ಟು ಏನಪ್ಪ ಅಂದರೆ, ಗುಡ್ ನ್ಯೂಸ್ ಬಂದು ನನ್ನ ಹೊಟ್ಟೆ ಐತಿ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಆ್ಯಕ್ಚುಲಿ ನನಗೆ ಒಂದು ಡ್ರೀಮ್ ಇತ್ತು. ಈಚ್ ಆ್ಯಂಡ್ ಎವ್ರಿ ಡೇನೂ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟಾಗಿ ನನಗೆ ಗೊತ್ತಾದಾಗಿಂದನೂ 9th ಮಂತ್ ಕಂಪ್ಲೀಟ್ ಆಗೋವರೆಗೂ ಎವ್ರಿ ಡೇ ನಂದು ರೆಕಾರ್ಡ್ ಇರಬೇಕು ಅಂತ ಹೇಳಿ ಒಂದು ಕನಸಿತ್ತು. ಬಟ್ ಅದು ನನ್ನ ಕೈಯಿಂದ ಮಾಡೋಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ಇವಾಗಾದರೂ ಏನಕ್ಕಾಗಿಲ್ಲ ಅನ್ನೋದನ್ನು ನಾವು ಶೇರ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಆ್ಯಂಡ್ ಇವಾಗ ಸ್ವಲ್ಪ ಎನರ್ಜಿ ಬಂದಿರೋದಕ್ಕೆ ಇದನ್ನಂತರೂ ಈ ಚಾನ್ಸ್ ಅಂತೂ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇದೆಲ್ಲದಕ್ಕೂ ನಿಮ್ಮ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ, ನಮ್ಮ ಫ್ಯಾಮಿಲಿಗೆ ನಿಮ್ಮ ಆಶೀರ್ವಾದ, ಪ್ರೀತಿ ಇರಲಿ ಅಂತ ಕೇಳ್ಕೊತೀವಿ. ಪ್ರೆಸೆಂಟ್ಲಿ ನಾನು 3rd ಟ್ರೈಮಿಸ್ಟರಲ್ಲಿ ಇರೋದು. ದೇವರ ಆಶೀರ್ವಾದದಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಇಲ್ಲಿವರೆಗೂ ಈ ರೇಂಜಿಗೆ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿಕೊಂಡು ಆ್ಯಕ್ಚುಲಿ. ಸೊ ಇವಾಗ 3rd ಟ್ರೈಮಿಸ್ಟರಲ್ಲಿ ಇವಾಗ ಇಷ್ಟು ಮಾತಾಡ್ತಿದ್ದೀನಿ ಅಂತ ನೋಡಿದ್ರೆ, ನನಗೆ ಫಸ್ಟ್ ಅಕ್ಟೋಬರ್ 31st ವಿಚ್ ಮೀನ್ಸ್ ನಮಗೆ ಈ ವಿಷಯ ಗೊತ್ತಾಯ್ತಲ್ವ. ಸೊ ಆ ದಿನದ ನೆನ್ಪು ಮಾಡ್ಕೊಂಡ್ರೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನನಗೆ ಆವಾಗ ಅನ್ನಿಸ್ತಿತ್ತು 2nd ಡೇಯಿಂದ ಏನು ನನಗೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ವ. ಸೊ ಅವತ್ತು ಅನ್ನಿಸ್ತಾ ಇತ್ತು, ಇಷ್ಟು ನಾನು ಕುತ್ಕೊಂಡು ಮಾತಾಡ್ತೀನಾ, ನೆಕ್ಸ್ಟ್ ಕಮ್ ಬ್ಯಾಕ್ ಆಗ್ತೀನಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತಿತ್ತು ಅವಾಗ ನಾನು ನೋಡಿದ್ರೆ? ನೋಡಿದ್ರೆ ಈ ಥರ ಈಗ ಮಾತಾಡ್ತಿಲ್ಲ, ಹಿಂಗೆ ಮಾತಾಡ್ತೀನಿ ಅಂತ ಅನಿಸ್ತಿಲ್ಲ. ಹಾಸ್ಪಿಟಲೈಸ್ ಆಗಿ ನಾನು ಬೆಡ್ ರೆಸ್ಟ್ ಥರ ಲೆಕ್ಕದಲ್ಲೇ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಗ್ರೇಟ್, ಈ 9 ಮಂತಿಗೆ ಅವ್ರಿಗೆ ಎತ್ಕೊಂಡಿದ್ದಾರೆ, ಅದೇ ಖುಷಿ ಇದೆ. ಓಕೆ, ಸೊ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತ ನಿಮಗೆ ಕ್ವಶನ್ ಮಾರ್ಕ್ ಬರ್ಬೋದು. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ಅಂದ್ಕೊಂಡಿರೋ ಅಷ್ಟು ನಾವು ಮೀನ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇತ್ತು ಪ್ರೆಗ್ನೆನ್ಸಿ ಅಂದರೆ? ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ನೋಡಿದಾಗ ಭಾಳ ಕಷ್ಟ ಇರುತ್ತೆ ಅನ್ನೋ ಲೆಕ್ಕಕ್ಕೆ ಫೀಲ್ ಆಗುತ್ತೆ ಅಂತ ಗೊತ್ತಿತ್ತು. ಕೆಲವೊಬ್ಬರಂತೂ ನಾನು ನೋಡಿದಂಗೆ ಕೆಲವೊಬ್ಬರು 9 months ಆದ್ರೂ ಅವಾಗೇನು ಆಗಿಲ್ಲ ಅನ್ನೋ ಲೆಕ್ಕದಲ್ಲೇ ಇರ್ತಿದ್ರು. ಇನ್ನು ನಮ್ಮ ಹಳೆ ಕಾಲದ ಜನ ಅಥವಾ ನಮ್ಮ ತಾಯಿಯಂದಿರು ಅಜ್ಜಿಯರು ಹೇಳೋ ಪ್ರಕಾರ ನೋಡಿದ್ರೆ, ತಾಯಿಯಂದಿರಿಗೆಲ್ಲ ನಮ್ಮ ತಾಯಿ ನಮ್ಮ ನಾನು ಅವ್ರ ಹೊಟ್ಟೆಲಿರೋ ಟೈಮಲ್ಲಿ ಅವರು ಈವನ್ ಹಾಸ್ಪಿಟ್ಲಿಗೆ ಹೋಗೋದಾದ್ರೂ ನಡ್ಕೊಂಡು ಹೋಗ್ತಿದ್ರಂತೆ. ನಮ್ಮ ಹೊಟ್ಟೆಲಿ ಹಿಡ್ಕೊಂಡು ಹಾಸ್ಪಿಟ್ಲಿಗೆ ನಡ್ಕೊಂಡು ಹೋಗ್ತಿದ್ರಂತೆ. ಅಗೇನ್ ಆ ಟೈಮಲ್ಲಿ ಭಾಳ ಕೆಲಸ ಮಾಡ್ತಿದ್ರಂತೆ, ಭಾಳ ಕೆಲಸ ಮಾಡ್ತಿದ್ರು. ಅದೆಲ್ಲ ನೋಡಿದಾಗ ನಿಮ್ಗೆ ಆಗಿರೋ ಸಿಚುವೇಶನ್ ನೋಡಿದ್ರೆ, ನೀನು ನೋಡಿದ್ರೆ ಫಸ್ಟ್ ಮಂತಲ್ಲೇ ವಾಮಿಟ್ ತಡ್ಕೊಳಕ್ಕೆ ಆಗಿದ್ದಂಗೆ ನೋಡ್ಕೊಬಿಟ್ಟಿದ್ದಿ. ಅದೇ ಹೆಂಗಪ್ಪ ಅಂತ ಹೇಳಿ ಈ ಥರ ಎಲ್ಲ ಇತ್ತು ನನ್ನ ಮೈಂಡ್ಸೆಟ್ಟಲ್ಲಿ ಕೂಡ ಹಾಗೆ. ಬಿಕಾಸ್ ನಾ ಇಷ್ಟು ಸಿವಿಯರ್ ಆಗಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರೋನ್ನ ಯಾರನ್ನೂ ನೋಡಿಲ್ಲ. ನಾನಂತೂ ನಮ್ಮ ರಿಲೇಟಿವ್ಸಲ್ಲಿ ಇಡೀ ಹೋಲ್ ಫ್ಯಾಮಿಲಿಯಲ್ಲೇ ಯಾರನ್ನೂ ನೋಡಿಲ್ಲ, ಯಾರ್ದು ಈ ಥರ ಹಿಸ್ಟ್ರಿನೂ ಇಲ್ಲ. ಆ್ಯಂಡ್ ನಮ್ಮ ಅತ್ತೆ ಕಡೆಯಿಂದ ನೋಡಿದ್ರೆ, ಅವ್ರ ಕಡೆಯಿಂದನೂ ಯಾರಿಗೂ, ನಮ್ಮ ಅತ್ತೆಯವರಂತೂ ನಮಗೆಲ್ಲ ಹೊಟ್ಟೆ ಬಂದಾಗಲೇ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಅಂತ ಹೇಳ್ತಿದ್ರು. ನಿಮಗೂ ಹಿಂಗೆ ಆಗ್ತಿತ್ತಮ್ಮ ಅಂತ ಕೇಳಿದ್ರೆ. ಸೊ ಈ ಥರ ಇದ್ದಿದ್ದು. ಸೊ ಆ ಟೈಮಲ್ಲಿ ನಮ್ಗೆ ಏನು ಅನಿಸಿತ್ತು ಅಂತ ಹೇಳಿದ್ರೆ, ಯಾರಿಗೂ ಆಗದೆ ಇರೋದು ನಮ್ಗೆ ಆಗಿಬಿಟ್ಟಿದೆ ಅನ್ನೋ ರೇಂಜಿಗೆ, ಏನೋ ಮುಗೀತು, ಲೈಫೇ ಮುಗೀತು, ಗಾನ್ ನಾವು ಅನ್ನೋ ರೇಂಜಿಗೆ ಈ ಥರ ಅಟ್ಲೀಸ್ಟ್ ಕುತ್ಕೊಳ್ಳೋದಿರಲಿ, ಮಾತಾಡ್ತೀನಿ ಅನ್ನೋದು ನನಗೆ ಇಮ್ಯಾಜಿನೇಷನ್ ಇರಲಿಲ್ಲ. ಬಿಕಾಸ್ ನನಗೆ ಫಸ್ಟ್ ಗೊತ್ತಾಗಿದ್ದು ಇದೆ ಅಂತ ಹೇಳಿ ನಾವು ಇಮ್ಯಾಜಿನೇಷನ್ ಇಟ್ಕೊಂಡು ಹೋಗಿದ್ದಲ್ಲ. ಆ್ಯಕ್ಚುಲಿ ಒಂದು 3 ವೀಕ್ಸಿಂದನೇ ನನಗೆ ಸ್ಟಮಕ್ ಏಕು ಮತ್ತು ಚೆಸ್ಟ್ ಪೇನು ಸ್ಟಾರ್ಟ್ ಆಗಿತ್ತು. ಬಟ್ ನಾನು ಹೇಳಿರಲಿಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ವರ್ಕ್ ಮಾಡ್ತಿದ್ದೆ ಮತ್ತು ರೆಸ್ಟ್ ಮಾಡ್ತಿದ್ದೆ. ನನಗೆ ಅದು ಪೇನ್ ಜಾಸ್ತಿ ಅವಾಗ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು.
ಸೊ ಆ ಟೈಮಲ್ಲಿ ನಾನು ಫುಲ್ ಮಲ್ಗೋಗ್ಬಿಟ್ಟೆ ಅಲ್ಲ. ಆಮೇಲೆ ಸ್ವಲ್ಪನೂ ಹೇಳಲೇ ಇಲ್ಲ, ಮಲ್ಗೆ ಇರ್ತಿದ್ದೆ ಒಂದು 90% ಆಫ್ ಟೈಮು. ಸೊ ಆವಾಗ ಒಂದು 2 days ಯಾವಾಗ ನಾನು 24 hours 22 hours ಮಲ್ಗೋ ರೇಂಜಿಗೆ ಆಗಿಬಿಟ್ಟೆ. ಆವಾಗ ನಮಗೆ ಏನಂದರೆ ಅಷ್ಟು ದಿನ ನನ್ನನ್ನು ನಾನೇನು ಪೇನ್ ಇದ್ದರೂ ಪುಷಪ್ ಮಾಡಿಕೊಂಡು ನನ್ನ ಕೆಲಸಗಳು ನಾನು ಮಾಡ್ಕೊತಿದ್ದೆ. ಅದು ಕೂಡ ನನ್ನ ಕೈಲಿ ಮಾಡೋಕ್ಕಾಗದೇ ಇರೋಷ್ಟು ಆಗಿಬಿಡ್ತು. ಸೊ ಆ ಫೈನಲ್ ಟೈಮಲ್ಲಿ ಹಾಸ್ಪಿಟಲ್ ಅದರ ಆಪ್ಷನ್ನೇ ಇಲ್ಲ, ಹೋಗಲೇಬೇಕು ಹಾಸ್ಪಿಟ್ಲಿಗೆ. ಸೊ ಹಾಗೆ ಮಾತಾಡಿಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಆ್ಯಕ್ಚುಲಿ ಹಾಸ್ಪಿಟಲಿಗೆ ಹೋಗಿದ್ದೇನೋ ಹೊಟ್ಟೆ ನೋವಲ್ಲ, ತೋರಿಸ್ಕೊಂಡು ಬರೋಣ ಅಂತ ಹೇಳಿ. ನಮಗಿದ್ರದ್ದು ಪರವೇನೇ ಇಲ್ಲ, ಇಮ್ಯಾಜಿನೇಷನ್ ಇಲ್ಲ, ಅವ್ರ ತಲೆಯಲ್ಲೂ ಇಲ್ಲ. ನಿಮಗೇನಾದರೂ ಥಾಟ್ ಬಂದಿತ್ತ? ಇಲ್ಲ, ನನಗಂತೂ ಇಲ್ಲವೇ ಇಲ್ಲ. ಆಮೇಲೆ ಆ್ಯಕ್ಚುಲಿ ಹಾಸ್ಪಿಟಲ್ ಗೇಟ್ ಒಳಗೆ ಹೋಗುವಾಗ ಏನಂತ ಮಾತಾಡ್ಕೊಂಡು ಹೋಗಿದ್ವಿ, ನೆನಪಿದೆಯಾ ನಿಮಗೆ ಕನ್ವರ್ಸೇಷನ್? ಇವರು ಏನು ಹೇಳಿದ್ರು ಅಂತ ಹೇಳಿದರೆ, ಇವಾಗ ಜಸ್ಟ್ ಹೊಟ್ಟೆ ನೋವಿಗೆ ಇಷ್ಟು ಹಾಸ್ಪಿಟಲ್ ಅಂದರೆ 3 weeksಯಿಂದ ಹೊಟ್ಟೆ ನೋವು ಇತ್ತಲ್ವ, ಅಷ್ಟು ಸಿವಿಯರ್ ಹೊಟ್ಟೆ ನೋವು ಇದ್ರೂ ಕೂಡ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಇದಿಷ್ಟಕ್ಕೇ ಇಷ್ಟು ಇದು ಮಾಡ್ತೀಯ, ಹೆದರ್ತೀಯ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳಿದ್ರೆ, ಇನ್ನು ನಾಳೆ ದಿನ ಹೊಟ್ಟೆ ಕೊಯ್ಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಪಾಪು ತೆಗಿಬೇಕಲ್ಲ, ಆವಾಗ ಹೆಂಗೆ ಮಾಡ್ತೀಯ? ಪ್ರೆಗ್ನೆಂಟ್ ಆದರೆ ಆವಾಗ ಹೆಂಗೆ ತಡ್ಕೊಳ್ತೀಯ ಅಂತ ಹೇಳಿ ಕೇಳಿದ್ರು. ನೆನಪಿದ್ಯಾ ನಿಮಗೆ? ಹಾಸ್ಪಿಟಲ್ ಗೇಟಲ್ಲಿ ಹೋಗುವಾಗ ಹಾಗೆಲ್ಲ ಮಾತಾಡ್ಕೊಂಡು ಹೋಗಿದ್ವಿ. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ರಶ್ ಆಗಿಬಿಟ್ಟಿತ್ತು. ನಮ್ಗೆ ಹೋಗಿದ ತಕ್ಷಣ ಡಾಕ್ಟರ್ ಸಿಗಲಿಲ್ಲ, ತುಂಬ ವೇಟ್ ಮಾಡಿದ್ವಿ. ವೇಟ್ ಮಾಡೋದಕ್ಕೂ ನಮ್ಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಅಷ್ಟು ಫುಲ್ಲು ಎನರ್ಜಿ ಫುಲ್ ಡ್ರೈನ್ ಔಟ್ ಆಗಿತ್ತಲ್ಲ ನನಗೆ ಆ ಟೈಮಲ್ಲಿ. ಕೂತ್ಕೊಂಡಿದ್ವಿ. ಆಮೇಲೆ ಹೋಗಿ ಡಾಕ್ಟರ್ ಹತ್ರ ಹೇಳಿದ್ವಿ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂತೇಳಿ. ಹೇಳಿದ ತಕ್ಷಣ ಅವರು ಬ್ಲಡ್ ಚೆಕಪ್ ಕೊಟ್ಟರು. ಬ್ಲಡ್ ಚೆಕಪ್ ಕೊಟ್ಟಿದ್ದಾದಮೇಲೆ ಬ್ಲಡ್ ಚೆಕಪ್ಪಲ್ಲಿ ಅವ್ರಿಗೆ ಗೊತ್ತಾಯಿತು. ಬಟ್ ಯಾವುದಕ್ಕೂ ಇಲ್ಲಿ ಅಂದರೆ ಸಿವಿಯರ್ ಹೊಟ್ಟೆ ನೋವು ಇರೋದಕ್ಕೆ ನಮಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಬಿಕಾಸ್ ಇವಾಗ ಬೇಬಿ ಸಮ್ಟೈಮ್ಸ್ ಟ್ಯೂಬಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಆ ಥರ ಸಿಚುವೇಶನ್ ಇದ್ದರೆ ಮಾತ್ರ ಇದರ ಸಿವಿಯರ್ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿದರು. ಸೊ ಅದಕ್ಕೋಸ್ಕರ ಅವರು ಕನ್ಫರ್ಮೇಷನ್ ಪರ್ಪಸ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಆಮೇಲೆ ಓಕೆ ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಸ್ಕ್ಯಾನಿಂಗಿಗೆ ಹೋದ್ವಿ. ಅಲ್ಲಿ ಕೂಡ ನಮಗೆ ಇನ್ನೂ ಅಂದರೆ ನಾವಲ್ಲಿ ಇಲ್ಲಿ ಡಾಕ್ಟರ್ ಹೇಳಿದ್ರು ಕೂಡ ಇವರಿಗಂತೂ ನಿಜಾನಾ ಹಾಗೆ ಕೇಳಿದ್ರು. ಇನ್ನು ಏನದು ಹಂಗಂತ ಇಲ್ಲ ನಿಜಾನಾ ಅಂತ ಫುಲ್ ನಾವು ಇಬ್ಬರೇ ಅಲ್ವಾ, ಹೆಂಗೆ ಫೇಸ್ ಮಾಡ್ಬೇಕು ಸಿಚುವೇಶನ್ ಅನ್ನೋದೇ ನಮಗೆ ಗೊತ್ತಿಲ್ಲ. ನಮಗೆ ಐಡಿಯಾನೇ ಇಲ್ಲ ಆ ಸಿಚುವೇಶನ್ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ. ಏನು ರಿಯಾಕ್ಟ್ ಮಾಡಬೇಕು, ಏನು ಒಬ್ರಿಗೊಬ್ರು ಏನು ಮಾತಾಡಬೇಕು, ನಿಜ ಏನೇನು ಮಾತಾಡಿಲ್ಲ ನಾವು. ಮುಖ ನೋಡ್ಕೊಳ್ಳೋದಷ್ಟೇ. ಆದರೆ ಹಿಂದೆ ಎಲ್ಲ ಏನೇನೋ ಪ್ಲ್ಯಾನಿಂಗ್ಸ್ ಇರುತ್ತಲ್ವ, ಆ ಥರ ಎಲ್ಲ ಏನೂ ಆಗೋದಿಲ್ಲ ಆ ಸಿಚುವೇಶನ್, ಆ ಕ್ಷಣಕ್ಕೆ ರಿಯಾಲಿಟಿನೇ ಬೇರೆ ಇರುತ್ತೆ. ಸೊ ಆವಾಗ ಹೋದ್ವಿ ಸ್ಕ್ಯಾನಿಂಗಿಗೆ ಹೋಗಿ ನೋಡಿದ್ರೆ ಆಮೇಲೆ ಚೆಕ್ ಮಾಡಿದ್ರು. ಸ್ಕ್ಯಾನಿಂಗ್ ರಿಪೋರ್ಟ್ ಬಂತು. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಾದಮೇಲೆ ಕೂಡ ಟ್ರಾಜಡಿನೇ. ಯಾಕಂದರೆ ಫಸ್ಟ್ ಒನ್ ಟೈಮ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಬರ್ಕೊಟ್ರು ಉಡುಪಿಲಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಆಲ್ಮೋಸ್ಟ್ ಏನು ಅಷ್ಟೇನು ಚೆನ್ನಾಗಿರೋ ರೆಸ್ಪಾನ್ಸ್ ಏನು ಸಿಗಲಿಲ್ಲ. ಅವರು ಮೇ ಬಿ ಅವ್ರು ಇರೋದೇ ಹಾಗೆ ನಾವು ಗೊತ್ತಿಲ್ಲ. ಅವ್ರ ಟೈಮಿಂಗ್ಸ್ ಇರಲಿಲ್ಲ. ಒಬ್ಬರಿದ್ದರೆ ಒಬ್ಬರಿರಲಾಗಿತ್ತು. ಎಂಟ್ರಿ ಮಾಡ್ಕೊಳ್ಳೋದಿದ್ರೆ ಒಳಗಡೆ ಡಾಕ್ಟ್ರು ಬರೋಷ್ಟೊತ್ತಿಗೆ ಎಂಟ್ರಿ ಮಾಡ್ಕೊಳ್ಳೋರು. ಈ ಥರ ಆಗಿ ನಮಗೂ ಸಿಟ್ಟು ಹತ್ತಿರಕ್ಕೆ ಹೋಗಿ ಕೊನೆಗೆ ಬೇಡ ಗೌರ್ಮೆಂಟ್ ಹಾಸ್ಪಿಟ್ಲ್ ನಮಗೋಸ್ಕರನೇ ಇರೋದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅಂತೇಳಿ ಗೌರ್ಮೆಂಟೇ ನಂಬ್ಕೊಂಡು ಹೋಗ್ತೀವಿ. ಬಟ್ ಯೋಚನೆ ಮಾಡಿ ಟೈಮ್ ತಗೊಂಡು ವೇಟ್ ಮಾಡಿ ತಗೊಳ್ಳೋಂಥ ಡಿಸಿಷನ್ಸ್ ಅಲ್ಲಾಗಿತ್ತು ಆ ಸಿಚುವೇಶನ್. ಅಂದರೆ ನಮಗೆ ಟೈಮ್ ಇರಲಿಲ್ಲ, ನಮಗೆ ವೇಟ್ ಮಾಡೋಷ್ಟು ಟೈಮ್ ಇರಲಿಲ್ಲ, ಎಮರ್ಜೆನ್ಸಿ ಆಗಿತ್ತು. ಡಾಕ್ಟರ್ಗೆ ಹಾಗೆ ನಾವು ಇಷ್ಟು ಮತ್ತೆ ಡಾಕ್ಟರ್ಗೆ ತೋರಿಸ್ಬೇಕಾಗಿದ್ದ ಕಾರಣದಿಂದಾಗಿ ಸೊ ನಮಗೆ ವೇಟ್ ಮಾಡೋಷ್ಟು ಪೇಷನ್ಸ್ಗಿಂತ ಮೊದಲು ಟೈಮ್ ಇರಲಿಲ್ಲ. ಎಮರ್ಜೆನ್ಸಿ ರಿಪೋರ್ಟ್ ಬೇಕಿತ್ತು ಅವರಿಗೆ ಡಾಕ್ಟರ್ಗೆ. ಸೊ ದಟ್ ಮತ್ತೆ ಪ್ರೈವೇಟ್ಗೆ ಬರ್ಸ್ಕೊಂಡ್ಬಂದ್ವಿ. ಪ್ರೈವೇಟಲ್ಲೇ ಹೋದ್ವಿ. ಪ್ರೈವೇಟಲ್ಲೂ ಕೂಡ ಅಲ್ಲಾದ್ರೂ ಅಷ್ಟೇ, ಅಲ್ಲೂ ಕೂಡ ವೇಟ್ ಮಾಡಿಸಿದ್ರು. ಮಾರ್ನಿಂಗಿಂದ ಟಿಫನ್ ತಿಂದಿಲ್ಲ, ಏನೂ ಆಗಿರಲಿಲ್ಲ ಇನ್ನೂ ಕೂಡ. ಅದರಲ್ಲೇ ಹೋದ್ವಿ.
ಬಟ್ ಎಮರ್ಜೆನ್ಸಿ ಬೇಕಿತ್ತಲ್ವ, ಅಲ್ಲೆಲ್ಲ ಟಿಫನ್ ಮಾಡ್ಕೊತ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇರಲಿಲ್ಲ ನಮಗೆ. ಸೊ ಹಂಗಾಗಿ ಆಮೇಲೆ ಪ್ರೈವೇಟಲ್ಲೇ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಅಂತೇಳಿ. ಅವಾಗ ಹೇಳಿದರು ಕನ್ಫರ್ಮ್ ಆಗಿ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದರು. ಬಟ್ ಹೊಟ್ಟೆ ನೋವಿಗೆ ಪ್ರಿಕಾಷನ್ಸ್ ಮೆಡಿಕೇಷನ್ಸ್ ಎಲ್ಲ ಕೊಟ್ಟರು. ಸೊ ಆಮೇಲೆ ಬರ್ತಾ ಇಲ್ಲಿ ನೀವು ಫೋಟೋ ನೋಡ್ಬೋದು. ಆ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಅದು ಫಸ್ಟ್ ನಾವು ಗೊತ್ತಾಗಿ ಆದಮೇಲೆ ಅದು ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಮುಗಿದು ಆದಮೇಲೆ ನಾವು ತಿಂಡಿ ಮಾಡ್ಕೊಂಡಲ್ಲಿ ಒಂದು ಹೋಟೆಲಲ್ಲಿ ನಾವು ರೆಗ್ಯುಲರಾಗಿ ಹೋಗ್ತಾಯಿದ್ವಿ ಉಡುಪಿಯಲ್ಲಿ, ಕಾಪುದಲ್ಲಿ. ಅಲ್ಲಿ ಹೋಗಿ ಹೋಟೆಲಲ್ಲಿ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದದ್ದು. ಇಷ್ಟೆಲ್ಲ ಆಗಿ ಮನೆಗೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಇಬ್ಬರದ್ದು ಎನರ್ಜಿ ಲಾಸ್ ಆಗಿತ್ತು ಫುಲ್. ಅದೇ ನಾವು ರಿಪೋರ್ಟ್ ಬಗ್ಗೆ ಏನು ಹೇಳಬೇಕು ಏನಂದರೆ, ರಿಪೋರ್ಟ್ ನೋಡಿ ನಮಗೂ ಶಾಕ್ ಆಯ್ತು ಡಾಕ್ಟ್ರ್ ಹೇಳಿದ್ದು ನೋಡಿ. ಯಾಕಂದರೆ ರಿಪೋರ್ಟಲ್ಲಿ ಆಲ್ರೆಡಿ ಇರೋದು ಬೇಬಿಗೆ ಆಲ್ರೆಡಿ 6 ವೀಕ್ಸ್ ಆ್ಯಂಡ್ 6 ಡೇಸ್ ಆಗಿದೆ. 6 ಡೇಸ್ ಆಗಿತ್ತು. ಸೊ ಆ 6 ವೀಕ್ಸ್ 6 ಡೇಸ್ ಆಗಿ ರಿಪೋರ್ಟಲ್ಲಿ ನೋಡಿದ್ರೆ 6 ವೀಕ್ಸ್ 6 ಡೇಸ್ ಆಗಿದೆ. ಬಟ್ ಬ್ಯಾಗ್ ನನಗೆ ಹೋಗಿ ನೋಡಿದ್ರೆ 6 ವೀಕ್ಸ್ 6 ಡೇಸಲ್ಲಿ ನಾನು ಏನೇನು ಮಾಡಿದ್ದೆ ಅಂತ ಹೇಳಿ ನೋಡಿದರೆ, ಇವಾಗ ಏನು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಏನೇನು ಮಾಡಬಾರ್ದು ಅಂತ ಇರುತ್ತಲ್ವಾ, ಸೊ ಅದನ್ನು ಎಲ್ಲದನ್ನು ಮಾಡಿಬಿಟ್ಟಿದ್ದೆ ನಾನು. ಲೈಕ್ ನೈಟ್ ರೈಡ್ ಹೋಗೋದು, ಆಮೇಲೆ ಬೈಕ್ ಜರ್ನಿ ಸಿಗ್ಬಾರ್ದು ಅಂತ ಹೇಳ್ತಾರೆ ಇನಿಷಿಯಲ್ ಡೇಸಲ್ಲಿ. ಆಮೇಲೆ ಔಟ್ಸೈಡ್ ಫುಡ್ ಎಲ್ಲ ತಿನ್ನೋ ಆಗಿಲ್ಲ, ಜಂಕ್ ಫುಡ್ಸು, ಆಮೇಲೆ ಮತ್ತೇನು ಕುಣಿದಾಡೋದು, ಬೀಚಲ್ಲೆಲ್ಲ ಜಿಟ್ಟಾಡೋದು, ಇದೆಲ್ಲ ಏನೇನು ಮಾಡ್ಬಾರ್ದು ಎಲ್ಲ ಮಾಡಿಬಿಟ್ಟಿದ್ದೆ ನಾನು ಆ ಒಂದು ಪೀರಿಯಡಲ್ಲಿ. ಸೊ ಅಷ್ಟೆಲ್ಲ ಮಾಡಿದ್ರೂ ಇನ್ನೂ ಉಳಿದಿದ್ಯಾ ಅನ್ನೋದೇ ಕ್ವಶನ್ ಆಗಿತ್ತು ನಮಗೆ ಆ್ಯಕ್ಚುಲಿ. ಸೊ ಸಮ್ಟೈಮ್ಸ್ ಅದನ್ನೆಲ್ಲ ನೆನ್ಪು ಮಾಡಿಕೊಂಡ್ರೆ ಏನೋ ಅದು ಹೇಳೋಕ್ಕಾಗಲ್ಲ, ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಆಮೇಲೆ ಇಷ್ಟ ಆಯಿತು. ಸೊ ಫೈನಲಿ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳಿದರು. ಏನೋ ಒಂಥರ ಖುಷಿ ಅಲ್ವಾ, ಯಾರಿಗೆ ತಾನೇ ಖುಷಿ ಆಗಲ್ಲ. ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಸೊ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಫಸ್ಟು ಸುಮ್ಮನೆ ಏನೂ ಇಲ್ಲ, ಮಾತಿಲ್ಲ, ಕತೆ ಎಲ್ಲ ಸುಮ್ಮನೆ ಕುತ್ಕೊಂಡಿರ್ತಿದ್ವಿ ಅಷ್ಟೇ ಇಬ್ಬರು. ನಮಗೆ ನಾವು ರಿಯಲೈಸ್ ಮಾಡ್ಕೊಳ್ಳಿ ನಮಗೆ ಭಾಳ ಟೈಮ್ ತುಂಬ ಅಂದರೆ ತುಂಬಾ ಟೈಮ್ ಎಲ್ಲ ಕನ್ಸಿರ್ಬೇಕು. ಇಲ್ಲ ಈಗ ಸರಿ ಹೋಗುತ್ತೆ, ಆಗ ಸರಿ ಹೋಗುತ್ತೆ, ಈಗ ಎಷ್ಟಾಗುತ್ತೆ, ಆಗ ಎಷ್ಟಾಗುತ್ತೆ ಅಂತ ಹೋದ್ರೂ ಫೈನಲಿ ರಾತ್ರಿ ಆಯಿತು. ನಮಗೇನು ನಮ್ಮ ಕನಸಲ್ಲ ಅದು ನಿಜ ಅಂತ ಗೊತ್ತಾಯಿತು. ಬಟ್ ಆ ಟೈಮಲ್ಲಿ ನಮ್ಗೆ ಹೊಳೆದಿದ್ದು ಏನಂದರೆ, ಉಳಿದವ್ರು ಆವಾಗ ನಾವು ಇದ್ದೇ ಇದ್ವಿ, ಗೊತ್ತಿರೋದು ನಿಮಗೆ. ನಾವು ವರ್ಕ್ ಮಾಡ್ತಾ ಇರೋದು ಕಾಪುದಲ್ಲಿ ಅಂತೇಳಿ ಫ್ಯಾಮಿಲಿ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ವರ್ಕ್ ಮಾಡ್ತಾಯಿದ್ವಿ. ಅಗೇನ್ ಈ ಟೈಮಲ್ಲಿ ನಮ್ಗೆ ನೆನಪಾಗೋದು ನಮ್ಮ ಫ್ಯಾಮಿಲಿ. ಅಗೇನ್ ಅವ್ರಿಗೆ ಹೇಳಬೇಕು ವಿಚಾರನ ಅಂತೇಳಿ ಡೈರೆಕ್ಟಾಗಿ ಹೇಳೋದಕ್ಕಿಂತ ಒಂಥರ ಪ್ಲ್ಯಾನ್ ಮಾಡಿ ಹೇಳೋದು ಚೆನ್ನಾಗಿರುತ್ತೆ ಅಂತ ಅಂದರೆ ನಮಗೆ ಏನೇನೋ ಆ್ಯಕ್ಚುಲಿ ನನಗೆ ಅವರಿಗೆ ಹೆಂಗಿತ್ತೋ ಗೊತ್ತಿಲ್ಲ, ನನಗಂತೂ ಪರ್ಸ್ನಲಿ ತುಂಬಾ ಪ್ಲ್ಯಾನಿಂಗ್ಸ್ ಇತ್ತು. ಅಂದರೆ ಪರ್ಸ್ನಲಾಗಿ ನನಗೆ ಗೊತ್ತಾಗಿರುತ್ತಲ್ವ, ಸೊ ಅವಾಗ ನಿಮಗೆ ನಮಗೊಂದಿಷ್ಟು ಪ್ಲ್ಯಾನಿಂಗ್ಸ್ ಇತ್ತು. ಹಿಂಗೆಲ್ಲ ಸರ್ಪ್ರೈಸ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ಸೊ ಫುಲ್ ಡೇ ಅವ್ರಿಗೆ ಗೆಸ್ಸಿಂಗ್ ಆಪ್ಷನ್ಸ್ ಕೊಡ್ತಾ, ಲೈಕ್ ಗೇಮ್ ಥರ ಲೈಫ್ ಟೈಮ್ ಮೆಮೊರೇಬಲ್ ಆಗಿರ್ಬೇಕು, ಆ ಥರ ಎಲ್ಲ ನನಗೆ ಪ್ಲ್ಯಾನಿಂಗ್ಸ್ ಇತ್ತು ಮುಂಚೆ. ನನಗೆ ಸರ್ಪ್ರೈಸ್ ಆಗಿತ್ತು ಅದು. ಆ್ಯಂಡ್ ಅಗೇನ್ ಅವರಿಗೂ ನಿಮಗೆ ಫ್ಯಾಮಿಲಿಯವ್ರಿಗೆಲ್ಲ ಸರ್ಪ್ರೈಸ್ ಕೊಡಬೇಕಂತ ಪ್ಲ್ಯಾನಿಂಗ್ಸ್ ಇತ್ತು. ಅಗೇನ್ ಆದರೆ ಅದೇ ಫ್ರ್ಯಾಂಕ್ ಥರ ಮಾಡೋಣ, ಅದೇ ಆ ಥರ ಅವ್ರು ಆಲ್ಮೋಸ್ಟ್ ಅವ್ರು ಜಾಸ್ತಿ ಫ್ರ್ಯಾಂಕ್ ಥರನೇ ಮಾಡೋದು. ಸೊ ಅವರು ಆ ಥರ ಇರುತ್ತೆ. ಆ್ಯಂಡ್ ನನಗೂ ಫ್ಯಾಮಿಲಿಯವ್ರಿಗೂ ಇವ್ರಿಗೆ ಪರ್ಸ್ನಲಾಗಿ ಹೇಗೆ ಇತ್ತೋ ಅದೇ ಥರ ಫ್ಯಾಮಿಲಿಯವ್ರಿಗೂ ಒಂದಿಷ್ಟು ಪ್ಲ್ಯಾನಿಂಗ್ಸ್ ಇತ್ತು. ಈಗ ಫ್ಯಾಮಿಲಿಯವ್ರಿಗೆ ಹೇಳುವಾಗ ಹೆಂಗೆ ಹೇಳಬೇಕು ಅನ್ನೋದ್ರ ಬಗ್ಗೆ. ಬಟ್ ಅದ್ಯಾವುದು ಆ ಕ್ಷಣಕ್ಕೆ ಆಗಲಿಲ್ಲ ನಮಗೆ. ಬಿಕಾಸ್ ನಾವೇ ಎಲ್ಲೋ, ಫ್ಯಾಮಿಲಿನೇ ಎಲ್ಲೋ. ಫ್ರ್ಯಾಂಕ್ ಅಂತೂ ಮಾಡಿದ್ವಿ. ಫ್ರ್ಯಾಂಕ್ ಅಂತೂ ಅಂದರೆ ಜಾಬ್ ವಿಚಾರದಲ್ಲಿ ನಾವು ನಮ್ಗೆ ಗೊತ್ತಿರುತ್ತೆ, ಫ್ಯಾಮಿಲಿಗೆಲ್ಲ ಹೇಳ್ತೀವಿ ಆಗಲ್ಲ, ಇದು ಭಾಳ ಕಷ್ಟ ಇದೆ, ಇಲ್ಲಿ ಅಲ್ಲಿ ಫ್ಯಾಮಿಲಿ ಹಿಡ್ಕೊಂಡು ಇಲ್ಲಿ ದುಡ್ಕೊಂಡು ನಾವು ಇರೋದೇನೋ ಕೆಲಸ ಬಿಡ್ತೀನಿ ಅಂತ ಈ ಹಿಂದೆ 2-3 ಸತಿ ಹೇಳಿದ್ದೆ ನಾನು. ಅದೇನೇ ಕೂಡ ಮತ್ತೆ ಹೇಳೋದಿಲ್ಲ, ನನಗಾಗಲ್ಲ, ಇನ್ನು ನಾಳೆ ನಾನು ಬರ್ತೀನಿ, ನಾವು 1 ತಿಂಗಳು ಲಾಸ್ಟ್ ಮಾಡ್ತೀನಿ ಕೆಲಸ, ಬರ್ತೀನಿ ಅಂತ ಹೇಳಿದ್ದೆ. ಅವ್ರು ಸೀರಿಯಸ್ ಆಗಿ ತೊಗೊಂಡ್ರು. ಆಯಿತು ಬಿಟ್ಟು ಬಾ, ನೋಡೋಣ, ಎಲ್ಲ ಮಾಡೋಣ ಲೈಫಲ್ಲೆಲ್ಲ ಮಾತಾಡಿದ್ರು. ಸುಮಾರು ಹೊತ್ತು ಹಿಂಗೆ ಮಾತಾಡಿದ್ವಿ, ಹಿಂಗೆ ಕಾನ್ವರ್ಸೇಷನ್ ಮಾಡಿಸಿ ಕೊನೆಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೋದೆ ಮಾತು. ಅವ್ರೇನೋ ಆಯಿತು ಬಾ, ಇಲ್ಲ ಬೇಡ ನನ್ನ ಲೆಕ್ಕಕ್ಕೆ ಹೋದ್ಮೇಲೆ
ರಿವ್ಯೂ ಮಾಡಿದ್ವಿ ಆ್ಯಕ್ಚುಲಿ. ಅಲ್ಲೆಲ್ಲ ಅದಷ್ಟೇ ಅಲ್ಲ, ನಾವು ಇದು ಮಾಡಿಸಿದ್ವಲ್ಲ ಆ ಟೈಮಲ್ಲಿ 1 ವೀಕ್ ಬ್ಯಾಕ್ ಆ್ಯಕ್ಚುಲಿ ನಾವು ನಮ್ಮ ಮನೇಲಿ ಒಂದು ಚಿಕ್ಕ ಇವ್ರದ್ದು ಆಸೆ ಇತ್ತು, ಒಂದು ಶಿವನ ಮೂರ್ತಿ ಮಾಡಿಸ್ಬೇಕು ಬೆಳ್ಳಿದು ಅಂತ ಹೇಳಿ. ಅದ್ರ ಮೂರ್ತಿನ ಮಾಡಿಸಿ ಹಿಂದಿನ ದಿನನೇ ಪೂಜೆ ಮಾಡಿಸಿದ್ರು, ಅಭಿಷೇಕ ಮಾಡಿಸಿದ್ರು ಮನೆಗೆ ತಂದು. ಸೊ ಅದು ಇವ್ರೇನು ಅದೆಲ್ಲ ಹೇಳಿ ಆದಮೇಲೆ ಲಾಸ್ಟಿಗೆ ಇವ್ರೇನು ಕೇಳಿದ್ದು, ನಿನ್ನೆ ಅಭಿಷೇಕ ಮಾಡಿಸಿದ್ರಲ್ವ ದೇವರಿಗೆ, ಏನು ಬೇಡ್ಕೊಂಡ್ರು ದೇವ್ರ ಹತ್ರ ಅಂತ ಎಲ್ಲ ಎಲ್ಲಿ ಕೇಳ್ತಾ ಇದ್ರು ಅಪ್ಪಾಜಿ ಅಮ್ಮಗೆ. ಅವ್ರು ಫುಲ್ ಶಾಕಲ್ಲಿ, ಯಾಕೆ ಏನಾಯಿತು ಹಂಗೆ ಹಿಂಗೆ ಅಂತ ಹೇಳಿ, ಅಂಥದ್ದು ಏನಾಯಿತು ಅಂತೇಳಿ ಫುಲ್ ಶಾಕ್ ಅವರು. ಅಂದರೆ ನಾವಲ್ಲಿ ಇವರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇವ್ರಿಗೇನಾದರೂ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಇದು, ನಮಗಿದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿದ್ದವ್ರಿಗೂ ಗೊತ್ತಾಗಲ್ಲ. ಸೊ ಆ ಥರ ಇರೋದು ಸಿಚುವೇಶನನ್ನು ಅವ್ರು ಫುಲ್ ಶಾಕಲ್ಲಿ ಏನಾಯ್ತು ಅಂತ ಹೇಳಿ. ಆಮೇಲೆ ನಮ್ಮ ನಾದಿನಿ ಮಗಳು ಒಬ್ಳು ಇದ್ದಾಳೆ ಕೃತಿ ಅಂತ ಹೇಳ್ಬಿಟ್ಟು, ಕೃತಿ ಅಜ್ಜಿ ತಾತ ಅಂತ ಹೇಳಿ ಕರೆಯೋದು ಸಾಕಾಗಲ್ವಾ ನಿಮಗೆ, ಮತ್ತೆ ಇನ್ನೊಬ್ರು ಬೇಕು ಅಂತ ಹೇಳಿ ಬೇಡ್ಕೊಂಡ್ರ, ನೀನು ಅಪ್ಲಿಕೇಶನ್ ಹಾಕಿದ್ರಾ ಅಂತ ಹೇಳಿ ಕೇಳಿದ್ರು ಅವರು. ಅದೆಲ್ಲ ಆದ್ರೂ ಗೊತ್ತಾಗ್ಲಿಲ್ಲ ಅವ್ರಿಗೆ ಏನು ಅಂತ ಇನ್ನೂ ಭಯದಲ್ಲೇ ಇದ್ರು ಅವರು. ಅಂದರೆ ಫಸ್ಟಿಗೆಲ್ಲ ಫ್ರ್ಯಾಂಕ್ ಮಾಡಿದ್ರಲ್ಲ, ಸೊ ಅದರಿಂದನೇ ಇನ್ನೂ ಹೊರಗೆ ಬಂದಿರಲಿಲ್ಲ. ಅದಾದಮೇಲೆ ಮತ್ತೆ 3-4 ಸರಿ ಅದನ್ನು ರಿಪೀಟ್ ಮಾಡಿದರು. ಅದಾದಮೇಲೆ ಓಕೆ ಯಾಕೆ ಅಂತ ಹೇಳಿ ಕೇಳಿ ಆದ್ಮೇಲೆ ಹಿಂಗೆ ಅಂತ ಹೇಳಿದರು. ಅವ್ರಿಗೂ ಅಷ್ಟೇ ಆ ಕ್ಷಣಕ್ಕೆ ಯಾರಿಗೆ ಬೇರೆಯವ್ರು ಹೆಂಗೇನೋ ಗೊತ್ತಿಲ್ಲ, ಅಂದರೆ ರಿಯಾಕ್ಟ್ ಮಾಡೋದು ಹೇಗೆ ಸಡನ್ನಾಗಿ ಹೌದಾ ಫುಲ್ ಖುಷಿಯಿಂದ ಹೌದಾ ಅಂತ ಹೇಳಿ ಒಳ್ಳೇದಾಗಲಿ ಇಬ್ಬರು ಬಾಯಲ್ಲೂ ಒಳ್ಳೇದಾಗಲಿ ಆ ಕ್ಷಣಕ್ಕೆ ಟೈಮ್ ಇರಲಿಲ್ಲ, ಆಲ್ರೆಡಿ ಮಲ್ಗೋ ಟೈಮ್ ಆಗಿಬಿಟ್ಟಿತ್ತು. ಇವರು ಕ್ಲೋಸ್ ಫ್ರೆಂಡ್ ಒಬ್ಬರಿದ್ರು, ಅವರು ನಮ್ಮ ಜಾಸ್ತಿ ಅವತ್ತಿನ ಆ ಕ್ಷಣಕ್ಕೆ ನಾವೆಲ್ಲರಿಗೂ ಯಾರಿಗೂ ಜಾಸ್ತಿ ಹೇಳಲಿಲ್ಲ. ಬಿಕಾಸ್ ಒಂದು 3 ಮಂತ್ಸ್ ಆದರೂ 3 to 4 ಮಂತ್ಸ್ ಹಿಂಗೆ ಆಗಲಿ ಸೊ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಅದು ಆಮೇಲೆ ಕ್ಲೋಸ್ ಸರ್ಕಲ್ ಯಾರಿದ್ದಾರೆ ಅಂದರೆ ಇಲ್ಲಿ ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಅತ್ತೆ ಮಾವಗೆ, ಅಂದರೆ ನಮ್ಮ ಸೋದರ ಮಾವಗೆ ಅವರಿಗೊಂದು ಫೋನ್ ಮಾಡಿದ್ವಿ, ಅಜ್ಜಿ ತಾತಗೆ ಅವರಿಗೊಂದು ಫೋನ್ ಮಾಡಿದ್ವಿ. ಅಷ್ಟು ಬಿಟ್ಟರೆ ಮತ್ತು ಯಾರಿಗೂ ಹೇಳಿಲ್ಲ. ಆಮೇಲೆ ನಮ್ಮ ಮಾವ ಒಬ್ರು ಇದ್ದಾರೆ, ಅವ್ರಿಗೊಂದು ಮಾಡಿದ್ದೆ ಅಷ್ಟೇ ನಾನು. ಆಮೇಲೆ ಇವರು ಕ್ಲೋಸ್ ಫ್ರೆಂಡು, ಮತ್ತು ಇಲ್ಲಿ ಬಿಟ್ಟರೆ ಮತ್ತು ಯಾರಿಗೂ ಮಾಡಿಲ್ಲ. ಇಷ್ಟು ಜನಕ್ಕೆ ಗೊತ್ತಾಗಿದ್ದು. ನೆಕ್ಸ್ಟ್ ಹಂಗೆ ಹೇಳ್ಬೋದಲ್ಲ, ಗೊತ್ತಾಗೇ ಆಗುತ್ತೆ ಅಂತೇಳಿ ನಾವು ಸುಮ್ಮನೆ ಬಿಟ್ಬಿಟ್ವಿ. ಆಮೇಲೆ ಎಲ್ಲರೂ ಖುಷಿಪಟ್ಟರು. ಇಷ್ಟು ಜನ ಅಂದರೆ ನಮ್ಮ ಕ್ಲೋಸ್ ಸರ್ಕಲ್ ಯಾರಿದ್ದಾರೆ ಅವರೆಲ್ಲರೂ ಅಂತೂ ಖುಷಿಪಟ್ಟರು. ಅದಾದಮೇಲೆ ಫುಲ್ ಎಲ್ಲ ಏನೋ ಒಂಥರ ಅವತ್ತು ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಅಂತ ಹೇಳ್ತಾರಲ್ಲ, ಆ ಥರ ಬಟರ್ಫ್ಲೈ ಫೀಲಿಂಗಲ್ಲಿ ಇದ್ವಿ ನೈಟ್. ಸೊ ಎಲ್ಲ ಏನೋ ಒಂಥರ ಅಷ್ಟೆಲ್ಲ ಪೇನಲ್ಲೂ ಕೂಡ ಏನೋ ಒಂದು ಖುಷಿ ಇತ್ತು. ಬಟ್ ಹಾಗೆ ಮಾತಾಡಿಕೊಂಡು ಊಟ ಮಾಡ್ಕೊಂಡು ಮಲಗಿದ್ವಿ. ಬಟ್ ನೆಕ್ಸ್ಟ್ ಡೇಯಿಂದ ಇದೆ ಅಲ್ವಾ, ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ರಿಯಲ್ ಜರ್ನಿ. ರಿಯಲ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ಹೇಳಿ ನಮ್ಮಿಬ್ಬರಿಗೂ ಅರ್ಥ ಆಗಿದ್ದು ನೆಕ್ಸ್ಟ್ ಡೇಯಿಂದ. ನವೆಂಬರ್ 1 ಸೊ ನವೆಂಬರ್ 1 ಏನು ಜರ್ನಿ ಇದೆ ಅಲ್ವಾ, ಸೊ ಈ ಜರ್ನಿ ಬಂದ್ಬಿಟ್ಟು ನಮ್ಮ ಲೈಫಲ್ಲೇ ಯಾವತ್ತು ನೆನಪು ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಆ ರೇಂಜಿಗೆ ಏನಂತಂದರೆ ಖುಷಿಯಲ್ಲಿ ಬಂದಿದ್ವಿ. ಮಾರ್ನಿಂಗ್ ಎದ್ದಿದ ತಕ್ಷಣ ವಾಮಿಟು, ಒಂದು ಹನಿ ನೀರು ಕುಡಿದ್ರೂ ಕೂಡ ಅದು ಹೊಟ್ಟೆಲಿ ಇರ್ತಾ ಇರಲಿಲ್ಲ, ಅದು ಕೂಡ ವಾಮಿಟ್ ಆಗ್ತಾಯಿತ್ತು. ಆ್ಯಂಡ್ ಕುಡಿದ್ರೆ ನೀರು ಕುಡಿದ್ರೆ ಅದು ವಾಮಿಟ್ ಆಗ್ತಾಯಿತ್ತು. ಕುಡಿಲಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ದರೆ ಆವಾಗಲೂ ವಾಮಿಟ್ ಆಗ್ತಾಯಿತ್ತು. ವಾಮಿಟ್ ಅಂತೂ ತಪ್ತಾ ಇರಲಿಲ್ಲ. ಸೊ ಹಂಗಾಯಿತು. ಅಲ್ಲಿಂದ ವಾಮಿಟ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ನನಗೆ ಹೇಗೆ ಅಂತ ಹೇಳಿದ್ರೆ ನಾನೇನು ಬೆಡ್ ರಿಡನ್ ಥರ ಆಗಿಬಿಟ್ಟಿದ್ದೆ. ಹಾಗೇ ಅಪ್ ಟು ಒಂದು 5 ಮಂತ್ಸ್ವರೆಗೂ ಆಗಿದ್ದೆ. 5 ಮಂತ್ಸ್ವರೆಗೂ ಬೆಡ್ ರಿಡನ್ ಥರನೇ ಆಗಿಬಿಡ್ತು. ಅದಾದಮೇಲೆ ಹೆಂಗೆ ಅಂತ ಹೇಳಿದರೆ ನಾನು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ಹೋಪಲ್ಲೇ ಓಕೆ. ಎಲ್ಲರೂ ಏನು ಹೇಳ್ತಾಯಿದ್ರು, ಫಸ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಎಲ್ಲರಿಗೂ ಅಂತ ಹೇಳ್ತಾರಲ್ವ. ಸೊ ಆ ಥರ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆಮೇಲೆ 1 ಡೇ ಹಂಗೆ ವಾಮಿಟ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇಯಿಂದ
ಒಂದು ಸ್ವಲ್ಪ ಸ್ಮೆಲ್ಲಲ್ಲಿ ಆಚೆ ಈಚೆ ಆದ್ರೂ ಅದನ್ನು ನನಗೆ ಇದು ಅಂದರೆ ತಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಆಮೇಲೆ ಜಸ್ಟ್ ನನಗೆ ಕಿಚನ್ ಡೋರಿಂದ ಹಿಂಗೆ ಈಚೆ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಏನಾದರೂ ಮಾಡ್ತಿದ್ದಾರೆ ಅಂತಲ್ಲ, ಒಟ್ಟು ನಾರ್ಮಲ್ ಕಿಚನ್ ಸ್ಮೆಲ್ಲೇ ಆಗ್ತಾ ಇರಲಿಲ್ಲ, ನನಗೆ ಕಿಚನ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಯಿತು. ಆಮೇಲೆ ಅದು ಏನಾದರೂ ಬೇರೆ ಥರ ಸೌಂಡ್, ನಾರ್ಮಲ್ ಸೌಂಡ್ಗಿಂತ ಒಂಚೂರು ಅಬ್ನಾರ್ಮಲ್ ಸೌಂಡ್ ಬಂದರು, ಈ ಫಾರ್ ಎಕ್ಸಾಂಪಲ್ ನಾರ್ಮಲ್ ಹಾರನ್ ಹಾಕೋದು ಬೈಕಲ್ಲಿ ತುಂಬ ಕಂಟಿನ್ಯೂ ಆಗಿ ಹಾರ್ನ್ ಹಾಕಿದ್ರು ಮಾಡಿದ್ರೆ ಇರಿಟೇಟ್ ಆಗುತ್ತಲ್ವ, ತುಂಬ ಆ ಥರ ಒಂದು ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಅದನ್ನು ನಂಗೆ ತಡ್ಕೊಳಕ್ಕೆ ಆಗ್ತಿರಲಿಲ್ಲ, ಅಷ್ಟು ಇರಿಟೇಷನ್ ಸ್ಟಾರ್ಟ್ ಆಗಿಬಿಡ್ತು. ವಾಮಿಟಿಂಗು, ನೋಸಿಯಾ ಎಲ್ಲ ಬರೀ ಇದೆ. ಆಮೇಲೆ ತಲೆ ಸುತ್ತು, ಸೊ ಇದೆಲ್ಲ ಸ್ಟಾರ್ಟ್ ಆಯಿತು. ನನಗೆ ಯಾವ ಲೆವೆಲ್ಲಿಗೆ ಅದು ವಾಮಿಟಿಂಗು ಇರಿಟೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನನಗೋಸ್ಕರ ಅಂತ ಹೇಳಿ ತಂದಿರೋ ನಮ್ಮ ಮನೆ ಪಪ್ಪಿನೇ ಚೂರು ಕೂಗಿದ್ರೂ ತಡ್ಕೊಳಕ್ಕಾಗ್ತಿರಲಿಲ್ಲ ನನಗೆ. ಆ ರೇಂಜಿಗೆ ಇರಿಟೇಷನ್ನು ವಾಮಿಟಿಂಗು ಸ್ಟಾರ್ಟ್ ಆಯಿತು. ಸಮ್ ಡೇಸ್ ಏನದು ವಾಮಿಟ್ ಮಾಡಿ 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 ಸುಸ್ತಾಗಿ ಅಲ್ಲೇ ಬಿದ್ದು ಅನ್ನೋ ರೇಂಜಿಗೆ ಎಲ್ಲ ಆಗಿ, ಆಮೇಲೆ ಒಂದಿನ ಅಂತೂ ಭಯಪಟ್ಟು ಫುಲ್ ಅಂದರೆ ಕಂಟಿನ್ಯೂ ಹಾಗೆ ನಮ್ಮ ಪಪ್ಪಿ ಒದರ್ತಾನೇ ಇದೆ, ನಾನು ಹಾಗೆ ವಾಮಿಟ್ ಮಾಡ್ಕೊಳ್ತಾನೇ ಇದ್ದೀನಿ, ಹಾಗೆ ಆಗಿದ್ದು. ಇವ್ರು ಬರೋ ಅಷ್ಟರಲ್ಲಿ ಫುಲ್ ನನ್ನ ಎನರ್ಜಿ ಡ್ರೈನರ್ ಆಗಿಬಿಟ್ಟಿತ್ತು. ಇವ್ರು ಬಂದಿದ ತಕ್ಷಣ ವರ್ಕಿಂದ ಬಂದರು. ಇವರು ಬಂದಿದ ತಕ್ಷಣ ನೋಡಿ ಹಾಸ್ಪಿಟಲಿಗೆ ಹೋಗೋಣ ಅಂತೇಳಿ ಹಾಸ್ಪಿಟ್ಲಿಗೆ ಹೋದ್ವಿ. ಸೊ ಅವತ್ತು ಹಾಸ್ಪಿಟಲೈಸ್ಡ್ ಆದ್ವಿ. ಆಮೇಲೆ ಮತ್ತೆ ಅವತ್ತು ಫೋನ್ ಮಾಡಿದಾಗ ಮನೆಯವರೆಲ್ಲರೂ ಫುಲ್ ಭಯ ಪಟ್ಕೊಂಡು ಬಂದುಬಿಡಿ, ಬೇಡ ಸಾಕು ಅಂತ ಹೇಳಿ ಬರಲಿಕ್ಕೆ ಎಲ್ಲರೂ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತೆ ಅವರಿದ್ದವರು ನಾನೇ ಬರ್ತೀನಿ ಇಲ್ಲ ಅಂದರೆ ಅಂತ ಹೇಳಿ ಇದು ಮಾಡಿದರು. ಬಟ್ ಇಲ್ಲಿದು ಯೋಚನೆ ಮಾಡಬೇಕಲ್ವಾ, ಇಲ್ಲಿ ಬಿಟ್ಟು ಬಂದರೆ ಇಲ್ಲೂ ಆಗಲ್ಲ. ಸೊ ಹಾಗೆಲ್ಲ ಸಿಚುವೇಶನ್ಸ್ ಇತ್ತು, ಬಿಟ್ಟು ಬರೋ ಅಂಥ ಸಿಚುವೇಶನೂ ಇರಲಿಲ್ಲ. ಸೊ ಆಗ ಹಿಂಗಾಯಿತು, ಹೀಗೆ ಹೋಗ್ತಾ ಇತ್ತು ಜರ್ನಿ. ಮಾರ್ನಿಂಗ್ ಎವ್ರಿ ಡೇ ಅಂತೂ ವಾಮಿಟ್ ಅಂತೂ ಕಂಪಲ್ಸರಿ. ಹೇಗೆ ಅಂತ ಹೇಳಿದ್ರೆ ಏನಕ್ಕಾದರೂ ಮಾರ್ನಿಂಗ್ ಆಗುತ್ತೆ ಅನ್ನೋ ರೇಂಜಿಗೆ ಆಗಿಬಿಟ್ಟಿತ್ತು. ಬಿಕಾಸ್ ನನಗೆ ಗೊತ್ತು ಮಾರ್ನಿಂಗ್ ಆಗಿದ ತಕ್ಷಣ ಎದ್ದ ತಕ್ಷಣವೇ ನನಗೆ ವಾಮಿಟ್ ಮಾಡ್ಕೊಳ್ತೀನಿ ನಾನು ಅಂತೇಳಿ. ಸೊ ಹಾಗಾಗಿತ್ತು. ಆಮೇಲೆ ಫುಲ್ ಅಲ್ಲಿ ಮಂತ್ ಕಂಪ್ಲೀಟ್ ಫುಲ್ ನನ್ನ ವಾಮಿಟ್ ಹಾಗೆ ಇತ್ತು ಆ ಜರ್ನಿ ಫುಲ್ಲು. ಸೊ ಹಾಗಿದ್ದಾಗ ಈವನ್ ನಮ್ಗೆ ಯಾವ ರೇಂಜಿಗೆ ಅಂತ ಹೇಳಿದ್ರೆ ಮಾರ್ನಿಂಗ್ ಎದ್ದು ನನಗೆ ಟಿಫನ್ ಮಾಡೋಕ್ಕೂ ಎನರ್ಜಿ ಇರ್ತಿರ್ಲಿಲ್ಲ. ಸೊ ಅಷ್ಟು ಟಿಫನ್ ಹೋಗಲಿ, ನನಗೆ ಎಷ್ಟು ನಾನು ಬರೀ ನೀರು ಕುಡಿಬೇಕಂದ್ರೂ ಆಗ್ತಾಯಿರಲಿಲ್ಲ, ಬಂದು ಬೇರೆಯವ್ರು ಕೊಡಬೇಕಿತ್ತು. ಆ್ಯಂಡ್ ಈ ಟಿಫನ್ ವಿಚಾರಕ್ಕೆ ಅಂತ ಹೇಳಿ ಬಂದರೆ, ಊಟ ತಿಂಡಿ ವಿಚಾರಕ್ಕೆ ಹೇಗಿರುತ್ತೆ ಎಲ್ಲರಿಗೂ ಪ್ರೆಗ್ನೆಂಟ್ ಅಂದಿದ ತಕ್ಷಣ 2 ಜೀವ ಇರುತ್ತೆ, ಜಾಸ್ತಿ ತಿನ್ನಬೇಕು ಹಾಗೆಲ್ಲ ಹೇಳ್ತಾರೆ. ಆಮೇಲೆ ವೆರೈಟಿ ತಿನ್ನಬೇಕು. ನನಗೆ ಆ ಥರದ್ದು ಯಾವುದೋ ಆಪ್ಷನ್ನೇ ಇರಲಿಲ್ಲಾಗಿತ್ತು. ಈವನ್ ತಿನ್ನಬೇಕು ಅಂದ್ಕೊಂಡಿದ್ದು ಸೇರ್ತಾ ಇರಲಿಲ್ಲ ನನಗೆ. ಹಿಂಗೆ ಅಂತ ಹೇಳಿದ್ರೆ ಅಲ್ಲಿದ್ದಿದ್ದು ಕಂಪ್ಲೀಟ್ ನವಂಬರ್ ಎಂಡ್ವರೆಗೂ ಕೂಡ ತಿಂದಿರೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದೇ ಒಂದು ಇಡ್ಲಿ ವಡೆ. ಉಡುಪಿ ಸೈಡಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಹೆಂಗೆ ಇಡ್ಲಿ ವಡೆ ಹೇಗಿರುತ್ತೆ ಅಂತ ಹೇಳಿ. ಸೊ ಅಲ್ಲಿ ಇಡ್ಲಿ ವಡೆ, ಅದರಲ್ಲೂ ವಡೆ ಅಂತೂ ತಿಂತಾನೆ ಇರಲಿಲ್ಲ. ಇಡ್ಲಿ ಅದರಲ್ಲೂ 2 ಇಡ್ಲಿ ಬಂದರೆ 1 ಇಡ್ಲಿ ತಿನ್ನೋದು, 1 ಬಿಡೋದು. ಸೊ ಈ ಥರ ಜರ್ನಿ ಇತ್ತು ಫುಲ್. ನವಂಬರ್ ಎಂಡ್ವರೆಗೂ ಇದೇ ಬ್ರೇಕ್ಫಾಸ್ಟ್ ಆಗಿತ್ತು. ಆ್ಯಂಡ್ ಇನ್ನು ಲಂಚಿಗೆ ಅಂತ ಬಂದರೆ ಕರ್ಡ್ ರೈಸ್ ಅಷ್ಟೇ. ಅದು ಕೂಡ ತಿಂದ ತಕ್ಷಣ ವಾಮಿಟ್ ಆಗೋದು ಮತ್ತೆ ರಿವರ್ಸ್. ಫುಲ್ ಹೆಂಗಾಗಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಒಂಥರ ಡಿಪ್ರೆಷನ್ ಲೆವೆಲಿಗೆ ಹೋಗ್ಬಿಟ್ಟಿದ್ವಿ ನಾವು. ನಮ್ಮ ಸ್ಕೂಬಿ ಒಬ್ಬ ಇಲ್ಲ ಅನ್ನೋದಾಗಿದ್ದಿದ್ರೆ ನಿಜವಾಗ್ಲೂ ಏನಾಗ್ತಿದ್ವು ಆ ಒಂದು ಜರ್ನಿಯಲ್ಲಿ. ನಮಗೆ ನಗು ಅನ್ನೋದು, ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನೋದು, ಒಂದು ಸ್ವಲ್ಪ ಮೈಂಡ್ ಫ್ರೀ ಸಿಕ್ಕಿದೆ ಅಂತ ಅಂದರೆ ನಮ್ಮ ಸ್ಕೂಬಿಯಿಂದನೇ. ಅವನೊಂದು ರೀಸನ್ನಿಂದನೇ ಒಂದು ಸ್ವಲ್ಪ ನಮ್ಮ ಮುಖದಲ್ಲಿ ಏನಾದರೂ ಒಂಚೂರು ಯಾವತ್ತಾದರೂ ನಕ್ಕಿದ್ದೀವಿ ಆ ಜರ್ನಿಯಲ್ಲಿ ಅಂದರೆ ಅವನಿಂದನೇ. ಡೇ ಬೈ ಡೇ ಹೇಗೆ ಅಂದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ನಾವೇನು ಅದಕ್ಕೆ ಹೋಪ್ ಇಟ್ಕೊಂಡು ಕಾಯ್ತಾ ಇದ್ವಿ ಅಲ್ವಾ, ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನನಗೆ ಚೆನ್ನಾಗಿ ಆಗ್ಬೋದು ಅಂತ ಹೇಳಿ ಆ ದಿನಗಳು ಬರಲೇ ಇಲ್ಲ ನಮಗೆ. ಇನ್ನು ಡೇ ಬೈ ಡೇ ಕ್ರಿಟಿಕಲ್ ಆಗ್ತಾನೆ ಹೋಯ್ತು ಸಿಚುವೇಶನ್. ಆಮೇಲೆ ಆದಷ್ಟು ಬೇಗ ಹೋದರೆ ಸಾಕಪ್ಪ ಅನ್ನೋ ರೇಂಜಿಗೆ ನನಗಿಂತ ಮೊದಲೇ ಇವ್ರಿಗೆ ಆಗಿಬಿಟ್ಟಿತ್ತು ಅಲ್ಲ. ಏನು ಅನ್ನಿಸ್ತಾ ಇತ್ತು ಅವಾಗ ನಿಮಗೆ? ಹಂಗೆ ಈಗ ಯಾಕಂದರೆ ನಾವು ಒಂದು ವರ್ಕ್ ಕಂಡೀಷನ್ ಹಂಗಿತ್ತು. ಬೆಳಗ್ಗೆ 8 ಗಂಟೆ 8:30 ಹೋಗ್ಬಿಟ್ರೆ ತಿರ್ಗಾ ಮಧ್ಯಾಹ್ನ ಊಟಕ್ಕೆ ಬರೋದು.
ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಅರ್ಧ ಗಂಟೆ ಬಿಟ್ಟು ಹೋದರೆ ಇನ್ನು ಸಂಜೆ 6:30 ಆಗುತ್ತೋ 7 ಗಂಟೆ ಆಗುತ್ತೋ ಗೊತ್ತಿಲ್ಲ. ಇವನ್ ನೀವು ನಂಬಲ್ಲ, ಹೆಚ್ಚು ಕಡಿಮೆ 2 ವರ್ಷ ನಾವು ಇದ್ದಿದ್ದಲ್ಲಿ ಕಾಪುದಲ್ಲಿ ನಿಯರ್ಲಿ ಒಂದು 100 ಮೀಟರ್ಸ್ ಅಷ್ಟೇ ಡಿಫ್ರೆನ್ಸ್. ನಮ್ಮ ಬೀಚಿಗೂ ನಮ್ಮ ಮನೆಗೂ 100-200 ಮೀಟರ್ಸ್ ಅಷ್ಟೇ. ಅಂದರೆ ನಮ್ಮ ಮನೆ ಇಲ್ಲೇ ಇದೆ ಅಂದರೆ 200 ಮೀಟರ್ಸ್ ಹಿಂದ್ಗಡೆನೇ ಬೀಚ್. ಸೊ 10 ಹೆಜ್ಜೆ ಹಾಕಿದ್ರೆ ಸಿಕ್ಬಿಡತ್ತೆ. 10-15 ಹೆಜ್ಜೆಯಲ್ಲಿ ಬೀಚ್ ಕಾಣುತ್ತೆ. ಅಷ್ಟು ಪಕ್ಕದಲ್ಲಿ ಬೀಚ್ ಇಟ್ಕೊಂಡು ನಾವಿಲ್ಲಿ ಶಿವಮೊಗ್ಗದವ್ರು, ಗೊತ್ತಲ್ಲ ನಮಗೆ. ನಾವು ಟ್ರಿಪ್ಪಿಗೆ ಅಂತ ಹೋಗ್ತಿದ್ವಿ ಬೀಚಿಗೆ. ಆ 2-2.5 ವರ್ಷ ಬೀಚ್ ಹತ್ರನೇ ಇದ್ರೂ, ಪಕ್ಕದಲ್ಲೇ ಇದ್ರೂ ನಾವು ಬೀಚ್ಗೆ ಹೋಗಿಲ್ಲ. ವೀಕ್ಲಿ ಒನ್ ಟೈಮ್ ಹೋಗ್ಬೇಕು ಅಂದ್ರೂ ನನಗೆ ಆಗಲ್ಲಾಗಿತ್ತು. ಇವಳು ಬೇಜಾರು ಮಾಡ್ಕೊಳ್ತಾಳೆ ಅಂತ ಹೇಳಿ ಇವ್ಳು ಕರೆದಾಗೆಲ್ಲ ಇವಳನ್ನ ಕರ್ಕೋಗಿದ್ದು, Forcefully ಕರ್ಕೊಂಡು ಕರ್ಕೋಗಿರೋದು. ನಾನಾಗಿ ಕರ್ಕೊಂಡು ಹೋಗಿದ್ದು ಯಾವತ್ತೂ ಇಲ್ಲ. ಬಿಕಾಸ್ ಅವ್ರಿಗೆ ಅಷ್ಟು ಸ್ಟ್ರೆಸ್ ಇರ್ತಿತ್ತು, ಪ್ರೆಷರ್ ಆ ಥರ ವರ್ಕ್ ಇರೋದು. ಪ್ರೆಷರ್ ನಾವು ಕೆಲಸ ಮಾಡಿದ್ರೆ ಹಂಗೆ ಕೆಲಸ ಮಾಡೋದು ಆ ಥರ. ಹಂಗಿರೋ ಟೈಮಲ್ಲಿ ಈಗ ನಾನು ಸೈಟಲ್ಲಿ ಇರ್ತಿದ್ದೆ. ಸೈಟಲ್ಲಿ ಕೆಲಸ ನಡೆಸೋ ಟೈಮಲ್ಲಿ ಇಲ್ಲೇನಾಗುತ್ತೋ ಅನ್ನೋ ಒಂದು ಥಾಟ್ ನಮಗೆ. ಯಾಕಂದ್ರೆ ಕಂಟಿನ್ಯೂಸ್ ವಾಮಿಟ್ ಮಾಡ್ಕೊಳ್ಳೋಂಥದ್ದು ಇರೋದು. ಆಮೇಲೆ ಏನಂದರೆ ಎದ್ದು ಏನೂ ಮಾಡೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ, ಏನು ಬಿಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂತ ಯಾರೋ ನೋಡ್ಕೊಳಕ್ಕೆ ಒಬ್ರು ಬೇಕೇ ಬೇಕಂತ. ಹಾಗಾಗಿ ಯೋಚನೆ ಮಾಡಿ ಇದು ಹಿಂಗಿದ್ರೆ ಆಗಲ್ಲ, ಮುಂದಿನ ಕಡೆಗೆ ಹೋಗೋಣ ಅಂತ ಫಿಕ್ಸ್ ಆಗಿ ನಮ್ಮ ಸರ್ಗಳಿಗೆಲ್ಲ ಮುಂದಿನ ಕಡೆಯವರಿಗೆಲ್ಲ ಹೇಳ್ಕೊಂಡ್ವಿ 1 ತಿಂಗಳು ಮುಂಚೆನೇ ನಮ್ಮ ಕಂಡೀಷನ್ ಹಂಗಿರೋದಕ್ಕೆ. ಯಾಕಂದರೆ ಸಡನ್ನಾಗಿ ಬಿಟ್ಟು ಬರೋಕ್ಕೂ ಬರೋಲ್ಲ. ಅದೇನಿದೆ ಹೆಲ್ತ್ ಮ್ಯಾಟ್ರ್ ಆಗಿದ್ರು ಕೂಡ ಸಡನ್ನಾಗಿ ಬಿಟ್ಟು ಬರೋಕ್ಕೆ ಬರೋಲ್ಲ. ಯಾಕಂದರೆ ನಮ್ಮ ಅಂದ್ಕೊಂಡು ನಮ್ಮ ಕಂಪ್ನಿಯವರು ಆಗಿರಲಿ ನಮ್ಮೇ ಡಿಪೆಂಡ್ ಆಗಿರ್ತಾರೆ ಆ ಟೈಮಲ್ಲಿ. ಅಂದರೆ ಸೈಟಲ್ಲಿ ಏನೇನು ಆಗಿರುತ್ತೆ ಅನ್ನೋ ಒಂದು ಟೋಟಲ್ ರಿಪೋರ್ಟ್ ಅವರಿಗೆ ಬರೋರಿಗೆ ನಾವು ತೋರಿಸ್ಕೊಡ್ಬೇಕಾಗತ್ತೆ.